ಹೆಲೋ ಎವ್ರಿವನ್ ಅಸ್ಲಾಂ ವಲೈಕುಂ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಲ್ಲಿಕಾಯಿ ತೊಕ್ಕು ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ಸೀಸನ್ ಅಲ್ಲಿ ವಿಟಮಿನ್ ಸಿ ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇಂಪ್ರೂವ್ ಮಾಡಕ್ಕೆ ಅಂತ ಇದನ್ನ ಆಗಾಗ ಮಾಡ್ಕೊಂತಾ ಇರ್ತೀನಿ ಮನೇಲಿ. ಸೊ ಅದನ್ನ ಶೇರ್ ಮಾಡೋಣ ಅಂತ ರೆಸಿಪಿ ಶೂಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನಲ್ಲಿಕಾಯಿ ಒಂದು 1/4 ಕೆಜಿ ಅಷ್ಟು ನಲ್ಲಿಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಕಹಿ ಇರುತ್ತೆ ಅಂತ ಇದನ್ನ ಫಸ್ಟ್ ಸ್ಟೀಮ್ ಮಾಡ್ಕೋತೀವಿ. 1 ಗ್ಲಾಸ್ ನೀರ್ ಹಾಕಿ ಅದ್ರ ಮೇಲೆ ಸ್ಟೀಮರ್ ಇಟ್ಟು ಸ್ಟೀಮ್ ಮಾಡಿಟ್ಕೊಂಡಿದ್ದೆ. ಸ್ವಲ್ಪ ಸಾಫ್ಟ್ ಆಗೋವರೆಗೂ ಸ್ಟೀಮ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯಲ್ಲಿ ಇದರಲ್ಲಿ ಸಾಸಿವೆ, ಜೀರಿಗೆ, ಸೋಂಪು ಕಾಳು ಮತ್ತೆ ಕಲ್ಲವಂಜಿ ಅಂತೀವಲ್ಲ ಅದನ್ನ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತೆ ಇದರಲ್ಲಿ ಸ್ಟೀಮ್ ಆಗಿರೋ ನೆಲ್ಲಿಕಾಯಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಇದರ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗುತ್ತೆ. ಇದನ್ನ ಸ್ಟೋರೇಜ್ ಮಾಡಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಲೈಕ್ ತುಂಬಾ ಬೇಗ ಕೆಟ್ಟೋಗಲ್ಲ ಫ್ರೈ ಚೆನ್ನಾಗಾಗಿದ್ರೆ. ಅದನ್ನ ಫ್ರೈ ಮಾಡ್ಕೊಂಡು ಇದರಲ್ಲಿ ನೆಕ್ಸ್ಟ್ ರೆಗ್ಯುಲರ್ ಮಸಾಲೆ ಇರುತ್ತಲ್ವಾ ಅದನ್ನ ಹಾಕ್ಕೋತೀವಿ. ಫಸ್ಟು ಅರ್ಶಿನದ ಪುಡಿ ಹಾಕ್ಕೋತಾ ಇದ್ದೀನಿ, ಮತ್ತೆ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಖಾರ ನೀವು ಬೇಕಾದ್ರೆ ಸ್ವಲ್ಪ ಹೆಚ್ಚಾಗಿ ಕೂಡ ಹಾಕ್ಕೋಬಹುದು. ಇದರಲ್ಲಿ ಜೀರಿಗೆ ಪೌಡರ್ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಅದರಿಂದ ಇದು ಪಿಕಲ್ ಟೇಸ್ಟ್ ಬರುತ್ತೆ ಅದರಿಂದ. ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ಕೋತೀವಿ. ಹಾಕಿ ಇದರಲ್ಲಿ ಉಪ್ಪು ಹಾಕಿ ಇದನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಇದು ಸ್ವಲ್ಪ ಆಯಿಲ್ ಸೆಪರೇಟ್ ಆಗ್ತಾ ಇದೆ ನೋಡಿ. ಆಗ ಇದರಲ್ಲಿ ಸ್ವೀಟ್‌ಗೆ ಇದು ಹಾಕ್ಕೋತೀವಿ. ಬೆಲ್ಲದ ಪೌಡರ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಅಷ್ಟು ಬೆಲ್ಲದ ಪೌಡರ್ ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕಾದ್ರೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಇದನ್ನ ಹೆಚ್ಚಾಗಿ ಕೂಡ ಹಾಕ್ಕೋಬಹುದು. ಇದನ್ನ ಮೆಲ್ಟ್ ಆಗೋವರೆಗೂ ಇದನ್ನ ಕ್ಲೋಸ್ ಮಾಡಿರ್ತೀನಿ ಲಿಡ್. ಇದು ನೋಡಿ ಆಯಿಲ್ ತುಂಬಾ ಚೆನ್ನಾಗಿ ಸೆಪರೇಟ್ ಆಗ್ಬಿಟ್ಟಿದೆ. ಈಗ ಏನಾಗುತ್ತೆ ನೀವು ಅಪ್ ಟು 3 ವೀಕ್ಸ್ ಇದನ್ನ ಇಟ್ಟರು ಕೂಡ ಇದು ಕೆಟ್ಟೋಗಲ್ಲ. ಸ್ಟೋರೇಜ್ ಮಾಡಿ ಇಟ್ಕೋಬಹುದು. ಸೊ ನಾನು ಒಂದು ಸ್ಟೋರೇಜ್ ಕಂಟೈನರ್ ಅಲ್ಲಿ ಹಾಕಿ ಅದನ್ನ ಇಟ್ಕೊಂಡಿದ್ದೀನಿ. ಟ್ರೈ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.